ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಪ್ಲೇನ್ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋಲ್ಲಿ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಈ ಬ್ಲೌಸಿಂದು ಕಟ್ಟಿಂಗ್ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿ ಇರ್ತೈತಿ. ಫಸ್ಟ್ ಕಟ್ಟಿಂಗ್ ವಿಡಿಯೋ ನೋಡಿರಿ, ಆಮೇಲೆ ಸ್ಟಿಚಿಂಗ್ ವಿಡಿಯೋ ನೋಡಿರಿ. ಫಸ್ಟ್ ಏನು ಮಾಡಿರಿ, ಭುಜಾನ ಜಾಯಿಂಟ್ ಮಾಡ್ಕೊರಿ ಎರಡು ಸೈಡ್. ನಾನು ಭುಜಾನ ಸಪ್ರೇಟಾಗಿ ತೆಗೆದಿಲ್ಲ, ಅವನ್ನ ಹಂಗೆ ಒಂದು ಕಚ್ ಮಾರ್ಕ್ ಹಾಕಿದ್ದೆ. ಸಪ್ರೇಟಾಗಿ ತೆಗೆದಿದ್ರೆ ನೀವು ಫಸ್ಟ್ ಬೇಕಾದ್ರೆ ಎಲ್ಲ ಕ್ರಾಸ್ ಬೆಲ್ಟು ಎಲ್ಲ ಉಪ್ಪಟ್ಟಿ ಎಲ್ಲ ಮಾಡ್ಕೊಬೇಕಾರೆ ಆಮೇಲೆ ಅಟ್ಯಾಚ್ಮೆಂಟ್ ನಡಿತೈತಿ. ಬಟ್ ಇದು ಈಸಿ ಮೆಥಡ್, ಸೇಮ್ ಇದೇ ರೀತಿನೇ. ಫಸ್ಟು ಭುಜಾನ ಅಟ್ಯಾಚ್ ಮಾಡ್ಕೊರಿ, ಆಮೇಲೆ ಟಕ್ಸ್ ಪಾಯಿಂಟ್ನ ಸ್ಟಿಚ್ ಮಾಡ್ಕೊರಿ ಎರಡು ಸೈಡನ್ನು. ನೋಡಿರಿ, ಎರಡು ಸೈಡನ್ನು ಟಕ್ಸ್ ಪಾಯಿಂಟ್ನ ಸ್ಟಿಚ್ ಮಾಡಿದ್ಮೇಲೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊರಿ. ಕ್ರಾಸ್ ಬೆಲ್ಟ್ ನನಗಿಲ್ಲಿ ಎರಡೇ ಪೀಸ್ ಬಂದು, ಯಾಕಂದರೆ ಬಟ್ಟೆ ಕಡಿಮೆ ಇತ್ತು, ಹಂಗಾಗಿ ನಾನು ಎರಡೇ ಪೀಸ್ನ ಮೇನ್ ಬಟ್ಟೆ ತೊಗೊಂಡಿದ್ದೀನಿ. ಎರಡು ಪೀಸ್ನ ನಾನು ಏನು ಮಾಡ್ತೀನಿ, ಕಲರ್ ಬಟ್ಟೆನ ತೊಗೋತೀನಿ. ಪೀಸ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ಬೇರೆ ಬಟ್ಟೆ ಹಾಕೊಂಡು ಸ್ಟಿಚಿಂಗ್ ಮಾಡ್ಕೊರೆ ನಡಿತೈತಿ. ನೆಕ್ಸ್ಟ್ ನೋಡಿರಿ, ಫಸ್ಟ್ ಈ ರೀತಿ ಇಟ್ಕೊಂಡು ಒಂದು ಹೊಲಿಗೆನ ಹಾಕೋರಿ. ಫಸ್ಟ್ ಈ ಥರ ನಾವೇನಾದರೂ ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡ್ತೀವಿ ಅಂದ್ರೆ ನಮ್ಗೆ ಹೊಲಿಗೆ ಹೊರಗಡೆ ಕಾಣೋಂಗಿಲ್ಲ. ಅಕಸ್ಮಾತ್ ನಾವು ಡೈರೆಕ್ಟಾಗಿ ಏನಾದರೂ ಕ್ರಾಸ್ ಬೆಲ್ಟ್ನ ಸ್ಟಿಚ್ ಮಾಡಿಬಿಟ್ರೆ ಹೊಲಿಗೆ ಹೊರಗಡೆ ಕಾಣ್ತೈತಿ, ಫಿನಿಶಿಂಗ್ ಅಷ್ಟು ನೀಟಾಗಿ ಕಾಣೋಂಗಿಲ್ಲ. ನಾನು ಇಲ್ಲಿ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ, ನೀವು ಅದೇ ರೀತಿಯೇ ನೀಟಾಗಿ ಹೊಲಿಗೆನ ಹಾಕೋರಿ. ಕ್ರಾಸ್ ಬೆಲ್ಟಿಂದು ಸ್ಟಿಚಿಂಗ್ ಮತ್ತು ಕಟ್ಟಿಂಗ್ ಒಂದು ವಿಡಿಯೋ ಸಪ್ರೇಟಾಗಿ ಮಾಡಿದ್ದೀನಿ. ಅಕಸ್ಮಾತ್ ಇದರಲ್ಲಿ ಫಾಸ್ಟ್ ಆಗ್ತೈತಿ, ಹಚ್ಚೋದು ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಆ ವಿಡಿಯೋನ ಒಂದು ಸರಿ ಚೆಕ್ ಮಾಡಿರಿ. ಪ್ಲೇ ಲಿಸ್ಟ್ಗೆ ಹೋಯ್ತು ಅಂತಂದ್ರೆ ನೀಟಾಗಿ ನಾವು ಯಾವ ಸರ್ಚ್ ಮಾಡ್ತೀವಿ ಅದು ನಮ್ಗೆ ಸಿಗ್ತೈತಿ. ಒಂದು ಸರಿ ಪ್ಲೇ ಲಿಸ್ಟ್ ಒಳಗೇ ಚೆಕ್ ಮಾಡ್ಕೊರಿ ನೀವು. ನೋಡಿರಿ, ಎರಡು ಸೈಡು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದ ನಂತರ ನೀವು ಇವಾಗ ತೋಳನ್ನ ಅಟ್ಯಾಚ್ ಮಾಡ್ಕೋಬೇಕು. ತೋಳಿನ ಪೀಸು ಕಡಿಮೆ ಬಿದ್ದಿತ್ತು. ಆಲ್ಮೋಸ್ಟ್ ಪ್ಲೇನ್ ಬ್ಲೌಸ್ಗೆ ಏನಾಗ್ತಾವೆ ಅಂತಂದ್ರೆ ಬಟ್ಟೆ ಕಡಿಮೆ ಬಂದಿರ್ತವೆ, ಹಂಗಾಗಿ ತೋಳ ಹತ್ರ ನಾವು ಬಟ್ಟೆ ಹಚ್ಚಲೇಬೇಕಾಗ್ತೈತಿ. 1 ಇಂಚ್ ಅಷ್ಟಾದರೂ ಕಡಿಮೆ ಬಂದೇ ಬರ್ತೈತಿ. ಕಟಿಂಗಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೆ, ನೀಟಾಗಿ ಪೀಸ್ ಬರೋ ಬಟ್ಟೆನೂ ಸಹ ಮುಂದ್ಗಡೆ ಇಟ್ಕೊಂಡು ನಿಮ್ಗೆ ತೋಳು ಕಟಿಂಗ್ ಮಾಡುವಾಗ ತಿಳಿಸಿದ್ದೆ ನಾನು. ಅದೇ ಪೀಸ್ನ ಇಲ್ಲಿ ನಾನು ಜಾಯಿಂಟ್ ಮಾಡ್ಕೊಳಕತ್ತೀನಿ. ಅಕಸ್ಮಾತ್ ನೀವು ಆ ರೀತಿ ಏನಾದರೂ ನೀವು ಸ್ಟಿಚ್ ಮಾಡುವಾಗ, ಕಟಿಂಗ್ ಮಾಡ್ಕೊಳ್ಳುವಾಗ ತೋಳಿನ ಪೀಸ್ ನಾವು ಎಕ್ಸ್ಟ್ರಾ ಬರುತ್ತಂತೆ ಕಟಿಂಗ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಫಸ್ಟ್ ಎಕ್ಸ್ಟ್ರಾ ಪೀಸ್ನ ಹಚ್ಕೊಂಡಿದ ನಂತರ ನೀವು ನೆಕ್ಸ್ಟ್ ತೋಳಿನ ಶೇಪ್ ಹಾಕೊಂಡು ಡೈಗ್ರಾಮ್ ಹಾಕೊಂಡು ಕಟಿಂಗ್ ಮಾಡ್ಕೊರಿ ನೀವು. ನೆಕ್ಸ್ಟ್ ನೋಡಿರಿ, ನಾವು ಕಟ್ಟಿಂಗಲ್ಲಿ ಒಂದೇ ಶೇಪ್ ತೆಗೆದಿದ್ದೆ ಪೀಸ್ ಹಚ್ಕೋಬೇಕಂತೇಳಿ, ಹಂಗಾಗಿ ಮುಂಭಾಗನ ನಾನು ಕಟಿಂಗ್ ಮಾಡ್ಕೊಂಡಿರಲಿಲ್ಲ. ಫಸ್ಟ್ ಇವಾಗ ಮುಂಭಾಗ ಕಟಿಂಗ್ ಮಾಡ್ಕೋತೀನಿ. ನೆಕ್ಸ್ಟ್ ಎರಡು ಸೈಡನ್ನು ನಾವು ತೋಳನ್ನ ಜಾಯಿಂಟ್ ಯಾವ ರೀತಿ ನಾರ್ಮಲಾಗಿ ಮಾಡ್ತೀವಿ ಅದೇ ರೀತಿನೇ ಸೇಮ್ ಸ್ಟಿಚ್ನ ಮಾಡ್ಕೊರಿ. ಮುಂಭಾಗ ನಮ್ಗೆ ಚಿಕ್ಕದು ಕಟ್ ಮಾಡಿರ್ತೀವನೋ ಆ ಪೀಸ್ ನಮ್ಗೆ ಫ್ರಂಟ್ಗೆ ಬರಬೇಕು, ಮತ್ತು ಹಿಂಭಾಗ ನಮ್ಗೆ ಒಂದೇ ಫಸ್ಟಿಗೆ ಶೇಪ್ ತೆಗೆದಿರ್ತೀವಲ್ಲ ಅದು ನಮ್ಗೆ ಹಿಂಭಾಗ ಬರ್ಬೇಕು. ಆ ಥರ ಹಚ್ಕೊರಿ, ಯಾಕಂದ್ರೆ ಬಿಗ್ನರ್ಸ್ ಇರ್ತೀರಿ ಗೊತ್ತಾಗಂಗಿಲ್ಲ. ಫಸ್ಟ್ ಚಿಕ್ಕ ಪೀಸ್ ಇರೋದನ್ನ ಅಕಸ್ಮಾತ್ ಏನಾದರೂ ನೀವು ಮುಂದ್ಗಡೆ ಹಿಂಭಾಗಕ್ಕೆ ಏನಾದರೂ ಅದು ಮಾಡಿದ್ರಿ ಅಂತಂದ್ರೆ ನೀಟಾಗಿ ಕಾಣೋದಿಲ್ಲ, ಅದು ವೇರ್ ಮಾಡಿದಾಗ ಮತ್ತು ಫಿನಿಶಿಂಗನ್ನು ನೀಟಾಗಿ ಬರೋಂಗಿಲ್ಲ. ಸ್ವಲ್ಪ ಹಚ್ಕೊಳ್ಳುವಾಗ ಕರೆಕ್ಟಾಗಿ ನೋಡ್ಕೊಂಡು ಹಚ್ಕೊರಿ. ಇಲ್ಲಾಂದ್ರೆ ನಿಮ್ಗೆ ಒಂದು ಮಾರ್ಕಿಂಗ್ ಮಾಡ್ಕೊರಿ, ನಿಮಗೆ ತಿಳಿಯೋ ಥರ ಒಂದು ಮಾರ್ಕರ್ ಇಲ್ಲಾಂದ್ರೆ ಮಾರ್ಕಿಂಗ್ ಆದರೂ ಮಾಡ್ಕೊರಿ, ಇಲ್ಲಾಂದ್ರೆ ಕಚ್ ಮಾರ್ಕರ್ ಹಾಕ್ಕೊರಿ. ಕಚ್ ಮಾರ್ಕ್ ಹಾಕ್ಕೊಂಡ್ರೆ ಅಕಸ್ಮಾತ್ ಇದು ಫ್ರಂಟ್ಗೆ ಬರ್ತೈತಿ ಅಂತ ಈ ಥರನಾದರೂ
ನೀವು ನೆನಪಿಟ್ಕೊಂಡು ಸ್ಟಿಚ್ ಮಾಡುವಾಗ ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊರಿ. ನೆಕ್ಸ್ಟು ಮುಂದ್ಗಡೆ 1 ಇಂಚಷ್ಟು ಬಟ್ಟೆನ ಫೋಲ್ಡ್ ಮಾಡ್ಕೊರಿ 2 ಸೈಡು. ಇಲ್ಲಾಂದರೆ ಈ ಥರ ಅಳತೆ ಬ್ಲೌಸಲ್ಲಿ ಅಳತೆ ತೊಗೊಂಡು ಒಂದು ಮಾರ್ಕ್ ಹಾಕೋರಿ, ಅದು ಎಲ್ಲಿಗೈತೆ ಅಂತೇಳಿ ನೋಡಿಕೊಂಡು ಮಾರ್ಕ್ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊರಿ. ನೆಕ್ಸ್ಟ್ ನೋಡಿರಿ, ಬೆನ್ ಪಟ್ಟಿನ ಫೋಲ್ಡ್ ಮಾಡ್ಕೊರಿ. ಫಸ್ಟು ಒಂದು ಹೊಲಿಗೆ ಹಾಕ್ಕೊರಿ ನೀಟಾಗಿ. ಈ ರೀತಿ ನೀಟಾಗಿ ಒಂದು ಹೊಲಿಗೆ ಹಾಕಿದ್ರೆ ನಾವು ಬೆನ್ ಪಟ್ಟಿ ಮಡಚುವಾಗ ಡಬಲ್ ಫೋಲ್ಡ್ ತೊಗೊತೀವಲ್ಲ, ಅಲ್ಲಿ ನೀಟಾಗಿ ಬರ್ತೈತಿ ನಮ್ಗೆ, ಬಟ್ಟೆ ಹೆಚ್ಚು ಕಡಿಮೆ ಆಗಂಗಿಲ್ಲ. ಹಂಗಾಗಿ ಫಸ್ಟು ಒಂದು ಫೋಲ್ಡ್ ಮಾಡ್ಕೊರಿ, ಆಮೇಲೆ ಇನ್ನೊಂದು ಫೋಲ್ಡ್ನ ಮಾಡ್ಕೊರಿ. ನೆಕ್ಸ್ಟ್ ನೋಡಿರಿ, ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ನಾನಿವಾಗ ಫಸ್ಟ್ ಸೈಡ್ ಜಾಯಿಂಟ್ಗೆ ಒಂದೊಂದು ಹೊಲಿಗೆ ಅಷ್ಟೇ ಹಾಕ್ತೀನಿ. ಆಮೇಲೆ ಪೈಪಿಂಗು ಮತ್ತು ಕಾಜಿ ಪಟ್ಟಿ ಎಲ್ಲ ಮಾಡಿದ ಮೇಲೆ, ನಾನು ಹುಕ್ ಪಟ್ಟಿ ಮತ್ತು ಕಾಜಿ ಪಟ್ಟಿ ಮಾಡಿದ ಮೇಲೆ ನಾನು ನೆಕ್ಸ್ಟ್ ಪೂರ್ತಿ ಫಿಟ್ಟಿಂಗ್ ಲಾಸ್ಟಲ್ಲಿ ಮಾಡ್ಕೊತೀನಿ. ನೆಕ್ಸ್ಟ್ ಇವಾಗ ಕಾಜಿ ಪಟ್ಟಿ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿರಿ, ನಾವು ಹುಕ್ ಪಟ್ಟಿನ ಮೇಲ್ಗಡೆಯಿಂದ ಹೊಲಿಗೆ ಹಾಕ್ಕೊಂಡು ಬಟ್ಟೆನ ಒಳಗಡೆ ಫೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟ್ ಕಾಜಿ ಪಟ್ಟಿಗೆ ನಾವು ಬಟ್ಟೆನ ಒಳಗಡೆಯಿಂದ ಫೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಹೊರಗಡೆ ನಾವು ಫೋಲ್ಡ್ ಮಾಡ್ಕೋಬೇಕಂದ್ರೆ ವಿಡಿಯೋದಲ್ಲಿ ತೋರಿಸಾತೀನಿ ನೋಡಿರಿ, ಅದೇ ರೀತಿಯೂ ಸೇಮ್ ಫೋಲ್ಡಿಂಗ್ನ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಪೈಪಿಂಗ್ನ ಮಾಡ್ಕೊಳ್ಳೋಣ. ನಾನು ಬಟ್ಟೆ ಜಾಸ್ತಿ ಇತ್ತು ಅಂತಂದ್ರೆ ಕ್ರಾಸ್ ಮೇಲೆ ಕಟಿಂಗ್ ಮಾಡ್ಕೊಂಡು ಪೈಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಬಟ್ಟೆ ತುಂಬ ಕಡಿಮೆ ಐತಿ, ಹಂಗಾಗಿ ಪೂರ್ತಿಯಾಗಿ ಬಟ್ಟೆನ ಒಳಗಡೆ ಫೋಲ್ಡ್ ಮಾಡ್ಕೋತೀನಿ. ಆ ರೀತಿ ನಾನು ನಿಮ್ಗೆ ಇವತ್ತು ನೆಕ್ನ ಫಿನಿಶಿಂಗ್ ತೋರಿಸ್ತೀನಿ. ಪೈಪಿಂಗ್ ಅಷ್ಟೇ ಮಾಡಬೇಕು ಅಂತಂದ್ರೆ 2 ವಿಡಿಯೋ ಮಾಡೀನಿ, ತುಂಬ ನೀಟಾಗಿ ಮಾಡೀನಿ, ಒಂದು ಸತಿ ನೋಡಿರಿ. ಅಕಸ್ಮಾತ್ ಇಲ್ಲ ಇನ್ನೊಂದು ವಿಡಿಯೋ ಬೇಕು ಅಂತಂದ್ರೆ ಖಂಡಿತ ನಾನು ಇನ್ನೊಂದು ವಿಡಿಯೋದಲ್ಲಿ ಈಸಿ ಮೆಥಡಲ್ಲಿ ಪೈಪಿಂಗ್ನ ಯಾವ ರೀತಿ ಮಾಡೋದಂತೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನಾವು ರೌಂಡಾಗಿ ನೆಕ್ಕಿಗೆ ಪೈಪಿಂಗ್ ಮಾಡಬೇಕು ಅಂತಂದ್ರೆ ಕ್ರಾಸ್ ಪಟ್ಟಿನೇ ತೊಗೊಂಡ್ರು ಕ್ರಾಸ್ ಪೀಸ್ ಮೇಲೆ ನಾವು ಬಟ್ಟೆ ಕಟ್ಟಿಂಗ್ ಮಾಡ್ಕೊಂಡ್ವಿ ಅಂದ್ರೆ ಫಿನಿಶಿಂಗ್ ನೀಟಾಗಿ ಬರ್ತೈತಿ. ಸ್ಟ್ರೇಟ್ ಪೀಸಲ್ಲಿ ನಾವು ಕಟ್ಟಿಂಗ್ ಮಾಡ್ಕೊಂಡ್ವಿ ಅಂತಂದರೆ ಬಟ್ಟೆ ಅಷ್ಟೊಂದು ನೀಟಾಗಿ ಬರೋಂಗಿಲ್ಲ. ಹಂಗಾಗಿ ಫಸ್ಟು ಒಂದು ಫೋಲ್ಡ್ ಮಾಡ್ಕೊರಿ ಈ ರೀತಿ. ನೆಕ್ಸ್ಟ್ ಇಲ್ಲಿ ಮುಂಭಾಗಕ್ಕೆ ಒಂಚೂರು ಫೋಲ್ಡ್ ಮಾಡ್ಕೊರಿ, ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ತಾ ಬರ್ರಿ. ಎಲ್ಲೆಲ್ಲಿ ನಮ್ಗೆ
ರೌಂಡಾಗಿ ಶೇಪ್ ಬರುತ್ತೆ ಅಲ್ಲಲ್ಲಿ ಒಂದೆರಡು ನೀರಿಗೆ ಕೊಡ್ರಿ. ಹಂಗಾದ್ರೆ ಬಟ್ಟೆನ ನಾವು ವಾಪಸ್ ಫೋಲ್ಡ್ ಮಾಡುವಾಗ ತುಂಬ ನೀಟಾಗಿ ಕಾಣಿಸ್ತೈತಿ. ಇಲ್ಲಾಂದ್ರೆ ಆ ರೌಂಡೂ ಚೆನ್ನಾಗಿ ಕಾಣಂಗಿಲ್ಲ, ಅದನ್ನು ಸಹ ನೀಟಾಗಿ ಬರೋಂಗಿಲ್ಲ. ಮರಿಲಾರ್ದಂಗೆ ಮುಂಭಾಗದಲ್ಲಿ ಹಿಂಗೆ ಶೇಪ್ ತೆಗೆದಲ್ಲಿ ಮತ್ತು ಹಿಂಭಾಗ ರೌಂಡ್ ಇರ್ತೈತಲ್ಲ ಅಲ್ಲಿ ಒಂದು 4-5 ನೀರಿಗೆ ಕೊಟ್ಕೊತಾ ಹೋಗ್ರಿ, ನೀಟಾಗಿ ಬರ್ತೈತೆ ಹಂಗಾದ್ರೆ. ನೆಕ್ಸ್ಟ್ ನೋಡಿರಿ ಪೂರ್ತಿ ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಮೇಲ್ಗಡೆ ಒಂದು ಹೊಲಿಗೆ ಹಾಕೋರಿ. ನೆಕ್ಸ್ಟ್ ನೋಡಿರಿ ನೆಕ್ಕಿಗೆ ಇನ್ನೊಂದು ಹೊಲಿಗೆ ಹಾಕ್ತೀನಿ ಅಂತಂದ್ರೆ ಹಾಕ್ರಿ ನೀವು, ಇಲ್ಲಾಂದರೆ ನೀಟಾಗಿ ಸ್ಟಿಚ್ ಕಾಣ್ಲಾರ್ದಂಗೆ ಕೈ ಹೊಲಿಗೆ ಮಾಡ್ಕೊರಿ, ಹಂಗಾದ್ರೆ ನೀಟಾಗಿ ಕಾಣಿಸ್ತೈತಿ. ಬಟ್ ನಾನು ಮೇಲ್ಗಡೆ ಒಂದು ಹೊಲಿಗೆ ಹಾಕಿನೇ ಕೊಡ್ತೀನಿ, ಯಾಕಂದರೆ ಪರ್ಟಿಕ್ಯುಲರಾಗಿ ಒಬ್ಬೊಬ್ರು ಕಸ್ಟಮರ್ ಅಷ್ಟೇ ಆ ಥರ ನೆಕ್ಕಿ ಕೈ ಹೊಲಿಗೆ ಕೇಳ್ತಾರೆ, ಅಂಥವ್ರಿಗೆ ಅಷ್ಟೇ ಮಾಡ್ತೀನಿ ನಾನು. ನೀವು ಕೈ ಹೊಲಿಗೆ ಮಾಡ್ತೀನಿ ಅಂದರೆ ಕೈ ಹೊಲಿಗೆ ಮಾಡ್ಕೊರಿ, ಅದನ್ನು ನೀಟಾಗಿ ಕಾಣಿಸ್ತೈತಿ. ನೆಕ್ಸ್ಟ್ ನೋಡಿರಿ ಅಳತೆ ಬ್ಲೌಸ್ ತೊಗೊಂಡು ಫಸ್ಟ್ ಈ ರೀತಿ ನಾವು ಸ್ಟಿಚ್ ಮಾಡಿದ ಬ್ಲೌಸ್ಗೆ ಅಳತೆ ನೋಡ್ಕೊರಿ, ಎಷ್ಟು ಉಳಿತು ನೋಡ್ಕೊರಿ, ಅದ್ರ ಮೇಲೆ ನಾವು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ಕೊಳಕ್ಕೆ ಬರುತ್ತೆ ನಮ್ಗೆ. ಇನ್ನು ನಾನು ಒಂದೇ ಹೊಲಿಗೆ ಅಷ್ಟೇ ಹಾಕಿದ್ದೆ, ನಾನು ಈ ಸೈಡ್ ಒಂದು ಆ ಸೈಡ್ ಒಂದು ಹೊಲಿಗೆ ಅಷ್ಟೇ ಹಾಕಿದ್ದೆ, ಇನ್ನು ನೀಟಾಗಿ ಫಿಟ್ಟಿಂಗ್ ಮಾಡಿದ್ದಿಲ್ಲ. ಈಗ ಫಿಟ್ಟಿಂಗ್ ಮಾಡ್ಕೋತೀನಿ. ನೆಕ್ಸ್ಟ್ ಟಕ್ಸ್ ಪ್ಯಾಂಟ್ ತೊಗೋರಿ. ನೋಡಿರಿ ನಾವು ಸ್ಟಿಚ್ ಮಾಡಿರೋ ಬ್ಲೌಸ್ಗೆ ಕರೆಕ್ಟಾಗಿ ಒಂದು ಸರಿ ಅಳತೆ ಮಾಡ್ಕೊರಿ, ಫಿಟ್ಟಿಂಗ್ ಮಾಡಿವೆಲ್ಲ ಅಂತೇಳಿ. ಎಕ್ಸ್ಟ್ರಾ ಆಯಿತು ಅಥವಾ ಹೆಚ್ಚು ಕಡಿಮೆ ಬಂತು ಅಂತಂದ್ರೆ ಆ ಸೈಡ್ ಒಂದು ಈ ಸೈಡ್ ಒಂದು ಹೊಲಿಗೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೋಡಿರಿ ಪೂರ್ತಿಯಾಗಿ ಬ್ಲೌಸ್ ಸ್ಟಿಚಿಂಗ್ ಮುಗೀತು. ಒಬ್ರು ಕಸ್ಟಮರ್ ಕಮೆಂಟ್ ಮಾಡಿದ್ರಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಅಂತೇಳಿ, ಹಾಗಾಗಿ ಪೂರ್ತಿಯಾಗಿ ವಿಡಿಯೋ ತೋರಿಸಿದ್ದೀನಿ. ಬಟ್ ಒಂದೊಂದು ಕಡೆ ವಾಯ್ಸ್ ಭಾಳ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ನಾನು ಒರಿಜಿನಲ್ ವಾಯ್ಸ್ ಹಾಕಿಲ್ಲ, ಇದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನೀವು ಡೋರಿನ ಅಟ್ಯಾಚ್ ಮಾಡ್ಕೊತೀನಿ ಅಂದರೆ ಮಾಡ್ಕೊರಿ, ಇಲ್ಲ ಅಂತಂದ್ರೆ ಪ್ಲೇನ್ ಬ್ಲೌಸ್ಗೆ ನಡೀತೈತಿ, ಹಾಗೆ ಬಿಡ್ತೀನಿ ಅಂದರೆ ಹಾಗೆ ಬಿಡ್ರಿ. ನಾನು ಒಂದು ಡೋರಿನ ಅಟ್ಯಾಚ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.